ವೆಲ್ಕಮ್ ಟು ಜ್ಯೋತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಆರಾಮಾಗಿದ್ದೇನೆ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ನಾನು ಊರಿಂದ ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದೆ. ಆಗಿಂದ ಬರುವಾಗ ನೂಡಲ್ಸ್ ತಂದಿದ್ದೆ. ಆ್ಯಕ್ಚುಲಿ ನಾನು ಎಣಿಸಿದ್ದು ಬೇರೆ, ಅದು ಆದದ್ದು ಬೇರೆ. ಆ್ಯಕ್ಚುಲಿ ನಾನು ಎಣಿಸಿದ್ದು ನೂಡಲ್ಸ್ ಒಳಗೆ ಮಸಾಲ ಪ್ಯಾಕೆಟ್ ಇರ್ತದಲ್ಲ ಅದು ಅಂತ ಎಣಿಸಿದ್ದೆ, ಅದರ ಇದೆ ಅಂತ. ಎಷ್ಟು 3-4 ಪ್ಯಾಕೆಟ್ ತಗೊಂಡಿದ್ದೆ. ಅದು ಇಲ್ಲಿ ಬಂದು ನೋಡುವಾಗ ಪ್ಯಾಕೆಟಲ್ಲಿ ಎಂತ ಇಲ್ಲ, ಖಾಲಿ ನೂಡಲ್ಸ್ ಮಾತ್ರ ಇದ್ದದ್ದು. ಮಸಾಲೆ ಇಲ್ಲದೆ ಹೇಗೆ ಮಾಡೋದು ಹೇಳಿ ಪ್ಯಾಕೆಟ್. ಆ್ಯಕ್ಚುಲಿ ಅದು ಇದ್ದರೆ ಸ್ವಲ್ಪ ಒಳ್ಳೆಯದಾಗ್ತದೆ, ಟೇಸ್ಟು ಸ್ವಲ್ಪ ಒಳ್ಳೆಯದು ಬರ್ತದೆ ಅಂತ ನೂಡಲ್ಸ್ ಇದ್ದರೆ. ಹಾಗೆ ಮತ್ತೆಂತ ಮಾಡೋದು, ನನ್ನದೇ ನೂಡಲ್ಸ್, ನನ್ನದೇ ಹಕ್ಕ ನೂಡಲ್ಸ್ ನಾನೇ ಮಾಡಿದ್ದು. ಇದಕ್ಕೆ ಎಂಥ ಬೇರೆ ಹೆಸರಂತ ಇಲ್ಲ. ಆ್ಯಕ್ಚುಲಿ ನನಗೆ ಒಂದು ಇಂಗ್ರೀಡಿಯೆಂಟ್ ಯಾವುದು ಹಾಕಿದ್ರಂತೆ, ಸೋಯಾ ಸಾಸ್ ಮತ್ತು ಸ್ವಲ್ಪ ಚಿಲ್ಲಿ ಸಾಸ್ ಇತ್ತು, ಹಾಟ್ ಚಿಲ್ಲಿ ಸಾಸ್, ಅದು ಹಾಕಿದ್ದೆ ಅಷ್ಟೇ. ಮತ್ತೆಂತ ನಾನು ಹಾಕಲಿಲ್ಲ ಇದಕ್ಕೆ. ಎಂತ ಮಾಡೋದು, ಮಸಾಲೆ ಹಾಕದಿದ್ದು ಇದನ್ನು ಹಾಕಬೇಕಲ್ಲ, ಸ್ಮೆಲ್ ಬರಬೇಕು, ಪರಿಮಳ ಬರಬೇಕು, ಇಲ್ಲ ಅದು ಟೇಸ್ಟ್ ಬರಬೇಕಾದ್ರೆ ಇದನ್ನು ಸ್ವಲ್ಪ ಆದರೂ ಹಾಕಬೇಕು. ಹಾಗೆ ಇದು ನಾನು ಸ್ವಲ್ಪ ನೂಡಲ್ಸನ್ನು ಇನ್ನೊಂದು ಪಾತ್ರೆಯಲ್ಲಿ ಬೇಯಿಸಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಎಲ್ಲ ಹಾಕಿ ಬೇಯಿಸಿದೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಇದು ತಣ್ಣೀರಲ್ಲಿ ಮತ್ತು ತೆಗೆದು ತಣ್ಣೀರಿಗೆ ಹಾಕ್ತಾರೆ, ಕೋಲ್ಡ್ ವಾಟರಲ್ಲಿ. ನಾನು ಹಾಗೆ ಮಾಡಲಿ, ನಾನು ಎಷ್ಟು ಬೇಕಷ್ಟು ವಾಟರ್ ಇಟ್ಟು ಇದರಲ್ಲೇ ಬೇಯಿಸಿದೆ. ಕರೆಕ್ಟ್ ಪರ್ಫೆಕ್ಟಾಗಿ ಬಂದಿತ್ತು. ನಂತರ ಇನ್ನೊಂದು ಬಾಣಲೆಯಲ್ಲಿ ಎಗ್ ಫ್ರೈ ಮಾಡಿದೆ. ಫ್ರೈ ಅಂದರೆ ಅದು ಬುರ್ಜಿ ಥರ ಮಾಡಿದ್ದು. ಒಂದು 2-3 ಎಗ್ ಹಾಕಿ ಫ್ರೈ ಮಾಡಿಟ್ಟೆ. ಎಂತ ಮಾಡೋದು, ಮಸಾಲೆ ಇಲ್ಲದೆ ಇದನ್ನಾದ್ರೂ ಹಾಕಿ ಟೇಸ್ಟ್ ಒಳ್ಳೇದು ಬರಬೇಕಲ್ಲ, ಮಾಡಿದ್ದು ತಿನ್ನಬೇಕಲ್ಲ. ಹಾಗೆ ಮತ್ತು ಇದಕ್ಕೆ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆ ಅಂತ ನೋಡಿ ಆಯಿತಾ. ಆ್ಯಕ್ಚುಲಿ ನೂಡಲ್ಸಿಗೆ ತುಂಬ ವೆಜಿಟೇಬಲ್ ಬೇಯಿಸಬಾರ್ದು, ಬೇಯಿಸಿದ ಟೇಸ್ಟ್ ಹೋಗ್ತದೆ. ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಒಳ್ಳೆಯದಂತ. ಅದಕ್ಕೆ ನಾನು ಲಾಸ್ಟಿಗೆ ಈರುಳ್ಳಿ ಹಾಕಿದ್ದೇನೆ. ಹಾಗೆ ಮತ್ತು ಸ್ವಲ್ಪ ಮೆಣಸು ನೋಡಿ ಹಾಕಿದರೆ ಖಾರ ಸ್ವಲ್ಪ ಎನ್ಹಾನ್ಸ್ ಆಗ್ತದಲ್ಲ, ಹಾಗೆ ಖಾರ ಬರಲಿ ಅಂತ. ಮತ್ತೆಂತ ಅದಕ್ಕೆ ಸ್ವಲ್ಪ ಅದು ಹೇಳಿದೆ, ಸೋಯಾ ಸಾಸ್ ಮತ್ತು ವಿನೆಗರೆಲ್ಲ ಹಾಕಲಿಲ್ಲ, ಸೋಯಾ ಸಾಸ್ ಮತ್ತು ಅದು ರೆಡ್ ಚಿಲ್ಲಿ ಸಾಸ್ ಇತ್ತು, ಅದು ಹಾಕಿದ್ದು ಅಷ್ಟು ಸಾಕು. ಮತ್ತೆಂತ ಬೇಡ, ಮತ್ತು ಹಾಕಲಿಕ್ಕೆ ನಮ್ಮ ಹತ್ರ ಎಂತ ಉಂಟು ಅಂತ ಹೇಳಿ ಹಾಕೋದು. ಪೌಡ್ರ್ ಇದ್ದರೆ ಒಳ್ಳೆದಿತ್ತಲ್ಲ, ಅದು ಕೂಡ ಇಲ್ಲಲ್ಲ, ಹಾಗೆ ಇಷ್ಟೇ ಸಾಕು, ಮತ್ತೆಂತ ಬೇಡ. ಎಗ್ ಹಾಕಿದ್ರಿಂದ ಸ್ವಲ್ಪ ಟೇಸ್ಟು ಬೇರೆ ರೀತಿ ಬರ್ತದೆ. ನಾನು ಬೇಯಿಸಿಟ್ಟೆ ಅಲ್ಲ ನೂಡಲ್ಸ್, ಅದನ್ನು ಮತ್ತೆ ನಾನು ಇದಕ್ಕೆ ಹಾಕಿ ಒಂದು ಎಂಥದೋ ಒಂದು ಆಯಿತು, ಬಟ್ ಒಳ್ಳೆಯದಾಗಿದೆ, ಸಾಕು. ನೀವು ಕೂಡ ಹೀಗೇ ಮಾಡ್ಬೋದು, ಎಂಥ ಮಸಾಲೆ ಇಲ್ಲದಿದ್ದರೆ ಈ ಥರ ಮಾಡಿ, ಟೇಸ್ಟ್ ಒಳ್ಳೆಯದು ಬರ್ತದೆ ಅಂತ ಅದರಲ್ಲಿ. ಬಟ್ ನಾವು ಹೊರಗೆ ಹೋಟೆಲಲ್ಲಿ ತಿನ್ನುವಾಗ ಟೇಸ್ಟ್ ಬೇರೆ ಇರ್ತದೆ ಸ್ವಲ್ಪ. ಅದಕ್ಕೆ ಟೇಸ್ಟಿಂಗ್ ಪೌಡರ್ ಹಾಕದೆ ಮಾಡೋದಿಲ್ಲ ಬಿಡಿ ಅವರು. ನಾವು ನಮ್ಮ ಹತ್ರ ಎಂತ ಇಲ್ಲಲ್ಲ, ಈ ಥರ ಮಾಡಿದೆ, ಪರವಾಗಿಲ್ಲ, ಒಳ್ಳೆಯದಾಗ್ತದೆ, ಟೇಸ್ಟಿ ಆಗ್ತದೆ. ಇಲ್ಲಿ ಬಿಸಿಲು ಸ್ಟಾರ್ಟ್ ಆಗಿದೆ. ಬಿಸಿಲು ಅಂದರೆ ಆ್ಯಕ್ಚುಲಿ ಸ್ವಲ್ಪ ಸ್ಟಾರ್ಟಿಂಗ್ ಇರುವಾಗ ಸ್ವಲ್ಪ ಕಮ್ಮಿ ಆಗಿ ಮತ್ತೆ ಜಾಸ್ತಿ ಬರ್ತಿದೆ. ಈಗ ಸ್ಟಾರ್ಟಿಂಗಲ್ಲೇ ಬಿಸಿಲು ಅಂದರೆ ಇನ್ನು ಸೆಪ್ಟೆಂಬರ್ವರೆಗೆ ಕಾಯಬೇಕು. ಸೆಪ್ಟೆಂಬರ್ವರೆಗೆ ಅಲ್ಲಿ ತನಕ ಬಿಸಿಲು ಖಂಡಿತ ಇರ್ತದೆ. ಮಳೆ ಬರುವ ಚಾನ್ಸಸ್ ಇರುವುದಿಲ್ಲ. ಮಳೆ ಯಾವ ಬರೋದಂದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ ಆ ಟೈಮಲ್ಲಿ ಮಳೆದೇನಾದರೂ ಒಂದು ಕ್ಲೂ ಸಿಗ್ಬೋದು ಅಷ್ಟೇ. ಈ ಬಿಸಿಲು ಇನ್ನು ಹೇಗೆ ಇರ್ತಾರೆ ಗೊತ್ತಾಗೋದಿಲ್ಲ. ಮೊನ್ನೆ ನನಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿದೆ. ಡಾಕ್ಟ್ರ್ ಹೇಳ್ತಾರೆ ಎಲ್ಲರಿಗೆ ಹೀಗೇ ಆಗಿದೆ, ಒಂದೊಂದು ಪ್ರಾಬ್ಲಮ್. ಅಂದರೆ ಇಲ್ಲಿ ಒಂದೊಂದು ಅಂದರೆ ಬಿಸಿಲು ಬಂತಲ್ಲ, ಬಿಸಿಲು ಬರುವಾಗ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಿದೆ. ಹೆಲ್ತ್ ಇಶ್ಯೂ, ಒಬ್ಬರಿಗೆ ಜ್ವರ, ಶೀತ, ಕಣ್ಣು ನೋವು, ಕಿವಿ ನೋವು, ಎಲ್ಲೆಲ್ಲ ಒಂದೊಂದು ಸ್ಟಾರ್ಟ್ ಆಗಲಿಕ್ಕೆ ಹೋಗ್ತದೆ. ತುಂಬ ಓವರ್ ಬಿಸಿಲು ಇರ್ತದಲ್ಲ ಇಲ್ಲಿ, ಹಾಗೆ ಎ ಸಿ ಇಲ್ಲದೆ ಇರಲಿಕ್ಕೇ ಆಗೋದಿಲ್ಲ. ಮತ್ತು ನಾವು ಇದು ತಿಂದಾದಮೇಲೆ ಸಂಜೆ ಹೋದದ್ದು, ನನಗೆ ಒಂದು ಪ್ಲೇಸಿಗೆ ಹೋಗ್ಲಿಕ್ಕಿತ್ತು. ನಾನು ಯಾವಾಗ ನೆನೆಸ್ತಾ ಇದ್ದೆ ನಾನು ಹೋಗ್ಬೇಕಂದ್ರೆ. ಆ್ಯಕ್ಚುಲಿ ತಮಿಳ್ನಲ್ಲಿ ಉಂಟಲ್ಲ, ನಾನು ಹೊರಟದ್ದು ದುಬೈ ಗ್ಲೋಬಲ್ ವಿಲೇಜಿಗೆ ಅಂತ. ಅಯ್ಯೋ, ನಾವು ಹೊರಟದ್ದು ಒಂದು 5 ಗಂಟೆ ಏನಾಗಿದೆ, 5-5:30 ಆಗಿದೆ ಹೊರಡುವಾಗ ಇಲ್ಲಿಂದವೇ. ಅಲ್ಲಿ ರೀಚ್ ಆಗುವಾಗ 7 ಆಗಿದೆ. ರೋಡ್ ಅಂದರೆ ಮೊದಲು ಸ್ವಲ್ಪ ಒಂದು ಡ್ರೈವಿಂಗ್ ಎಷ್ಟು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಅಷ್ಟು ಟ್ರಾಫಿಕ್ ಇರಲಿಲ್ಲ. ಮತ್ತೆ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆದದ್ದು ಮತ್ತೊಂದು 1/2 an hour ನಾವು ಸ್ಟಕ್ ಆದ್ವಿ ರೋಡಲ್ಲಿ.
120 ರೋಡಲ್ಲಿ, ನಾವು ಹೋದ 40ಯಲ್ಲಿ ಹೋಗ್ತಾಯಿದ್ರು ಹಸ್ಬೆಂಡ್. ಅಷ್ಟು ಸ್ಲೋ, ಅಂದರೆ ಅಷ್ಟು ಟ್ರಾಫಿಕ್ ಇತ್ತು. ಸಂಜೆ ಅಲ್ವಾ, ಸಂಜೆ ಹೋಗೋದು ಬರೋದು ಜಾಸ್ತಿ ಜನ, ಸಂಜೆ ತುಂಬ ರೋಡ್ ರಶ್ ಇರ್ತದಲ್ಲ ಹಾಗೆ. ಮತ್ತು ನಾವು ಹೋಗೋ ಸಂಜೆ ಆಗಿತ್ತಲ್ಲ, ಸಂಜೆ ಅಂದರೆ ಒಂದು ಮೋಡ ಕೂಡ ಎಲ್ಲ ಒಂಥರ ಕ್ಲೈಮೇಟ್ ಒಂಥರ ಇತ್ತು. ಬಿಸಿಲಲ್ವಾ, ಬಿಸಿಲಿಗೆ ಹ್ಯುಮಿಡಿಟಿ ಕೂಡ ಜಾಸ್ತಿ ಇರ್ತದೆ ಹಾಗೆ. ಮತ್ತು ಡ್ರೈವಿಂಗ್ ಕೂಡ ಅಲ್ಲಿ ಕೇರ್ಫುಲ್ಲಾಗಿ ಮಾಡಬೇಕು, ಯಾಕಂದರೆ ಸ್ಪೀಡ್ ಹೈ ಇರ್ತದೆ, ತುಂಬ ಹೈ ಸ್ಪೀಡಲ್ಲಿ ಹೋಗ್ತಾರೆ ತುಂಬ ಜನ. ಅದಕ್ಕೇ ದುಬೈಯಲ್ಲೆಲ್ಲ ತುಂಬ ರೂಲ್ಸ್ ಮಾಡ್ತಾರೆ, ಇದು ಸೇಫ್ಟಿ ರೂಲ್ಸ್ ಅಂತ. ಇಷ್ಟು ಸ್ಪೀಡಲ್ಲಿ ಹೋಗಬೇಕು, ಇಲ್ಲದೆ ಫೈನ್ ತಗೊಳ್ತಾರೆ. ಹೌದು, ಕೆಲವರು ಬ್ಲ್ಯಾಕ್ ಪಾಯಿಂಟ್ಸ್ ಫೈನೆಲ್ಲ ತುಂಬ ಇರ್ತದೆ, ಫೈನೆಲ್ಲ, ಸ್ಪೀಡ್ ಕಂಟ್ರೋಲ್ ಎಲ್ಲ. ಹಾಗೆ ಜಾಗ್ರತೆ ಇರಬೇಕು, ನಿಜವಾಗ್ಲೂ ಒಳ್ಳೆಯದು. ಸ್ವಲ್ಪ ಡ್ರೈವಿಂಗ್ ಮಾಡುವಾಗ ಅದೆಲ್ಲ ತಲೆಯಲ್ಲಿದ್ದರೆ ಹಿಂದೆ ಕೂತ್ಕೊಂಡವ್ರು ಯಾರಿದ್ದಾರೆ, ಸೈಡಲ್ಲಿ ಯಾರಿದ್ದಾರೆ ಎಲ್ಲ ಮಂಡೆಗೆ ಹೋಗ್ತದೆ, ಇಲ್ಲಾಂದರೆ ಹೋಗೋದಿಲ್ಲ. ರಾಶಿ ಡ್ರೈವಿಂಗ್ ಮಾಡಿದರೆ ಎಂತ ಆಗ್ತದೆ, ಎಲ್ಲ ಸ್ಪೀಡೆಲ್ಲ ನೋಡಿ ಚೆಂದ ಮಾಡಿ ಡ್ರೈವ್ ಮಾಡಬೇಕಂತ ನಾನು ಹೇಳೋದು ಎಲ್ಲರಿಗೆ ಕೂಡ. ಆದ ನಂತರ ನಾವು ನಮ್ಮ ಡೆಸ್ಟಿನೇಷನಿಗೆ ರೀಚ್ ಆಗ್ತಾಯಿದ್ದೇವೆ. ಇದು ಎಂಟ್ರೆನ್ಸ್, ದುಬೈ ಗ್ಲೋಬಲ್ ವಿಲೇಜ್, ಇದು ಎಂಟ್ರೆನ್ಸ್, ಮುಖ್ಯ ದ್ವಾರ. ಇಲ್ಲಿ ನೋಡಿ ಕಾಣ್ತಾ ಉಂಟಲ್ಲ, ಇಲ್ಲಿಂದ ಆ ಎಂಟ್ರೆನ್ಸಿಂದ ನಾವು ಒಳಗೆ ಹೋಗಬೇಕು. ಈಗ ನಾವು ಕಾರ್ ಪಾರ್ಕಿಂಗ್ ಇಲ್ಲಿಗೆ ಹೋಗ್ತಾ ಇದ್ದೇವೆ. ತುಂಬ ಕಷ್ಟ ಇದು ಕಾರ್ ಪಾರ್ಕಿಂಗ್ ಇದೆ, ಅಂದರೆ ತುಂಬ ಜನ ಬರ್ತಾರೆ. ಎಷ್ಟು ನೋಡಿ, ಪಾರ್ಕಿಂಗ್ ನೋಡುವಾಗಲೇ ಸಾಕಾಗ್ತದೆ ಎಷ್ಟು ಜನ ಇದ್ದಾರಂತ. ಅಷ್ಟು ಜನ ಬರುವಾಗ ಅಷ್ಟು ಪಾರ್ಕಿಂಗ್ ಬೇಕಲ್ಲ, ತುಂಬ ಪಾರ್ಕಿಂಗಿಗೆ ನಾವು ಒದ್ದಾಡಲಿಕ್ಕೆ ಇಲ್ಲ, ಪಾರ್ಕಿಂಗ್ ಸಿಗ್ತದೆ ಆ್ಯಕ್ಚುಲಿ. ವಿಷಯ ಏನಂದರೆ ಎಲ್ಲರಿಂದ ಹತ್ತಿರ ಹುಡುಕೋದು, ಹತ್ತಿರ ಸ್ವಲ್ಪ ನಡೀಲಿಕ್ಕೆ ಈಸಿ ಆಗ್ತದಂತ ಹೇಳಿ ಹತ್ತಿರವೇ ಹುಡುಕೋದು ಪಾರ್ಕಿಂಗ್. ನಾವು ಹಾಗೇನು ಮಾಡಲಿಲ್ಲ, ನಮಗೆ ಎಲ್ಲಿ ಸಿಗ್ತದೆ ಅಲ್ಲಿ ಪಾರ್ಕಿಂಗ್ ಮಾಡಿಟ್ಟದ್ದು ಗಾಡಿ ಹಾಗೆ. ಅನಂತರ ಪಾರ್ಕಿಂಗಲ್ಲಿ ಕೂಡ ಅಲ್ಲಿ ತುಂಬ ದೂರ ಇದ್ದರೆ ಒಳ್ಳೆಯದಲ್ಲ, ಯಾಕಂದ್ರೆ ನಡಿಬೇಕಾಗ್ತದಲ್ಲ ಅಷ್ಟೇ. ಆದರೆ ಏನು ಮಾಡೋದು, ಪಾರ್ಕಿಂಗ್ ಸಿಗುವಾಗ ಇಡಲೇಬೇಕಾಗ್ತದೆ. ಮತ್ತು ಇನ್ನೊಂದು ಪಾರ್ಕಿಗೆ ಹೋಗುವಾಗ ಈ ಪಾರ್ಕಿಂಗ್ ಕೂಡ ಹೋಗ್ತದಲ್ಲ ಹಾಗೆ. ನಾನು ಯಾವಾಗದಿಂದ ಎಣಿಸಿದೆ ಇಲ್ಲಿ ಬರಬೇಕು ಅಂತ, ಆದರೆ ವಾರ ಆಗುವಾಗ ಒಮ್ಮೆ ಸ್ಟಾಪ್ ಮಾಡಿ ಕ್ಲೋಸ್ ಮಾಡಿದರು ದುಬೈ ಗ್ಲೋಬಲ್ ವಿಲೇಜ್. ಈಗ ಒಂದು ಸ್ವಲ್ಪ ದಿನದ ಹಿಂದೆ ಸ್ಟಾರ್ಟ್ ಮಾಡಿದರು, ರಿಓಪನ್ ಆಯಿತು. ಹಾಗೆ ನಾನು ಅಮ್ಮನನ್ನು ಕರ್ಕೊಂಡು ಬರುವಾಗ ಅಂತ. ಆ್ಯಕ್ಚುಲಿ ಇದು ಕ್ಲೋಸ್ ಆಗ್ತದೆ, ಇನ್ನು ಸಮ್ಮರ್ ಸ್ಟಾರ್ಟ್ ಆಗ್ತದಲ್ಲ, ಸಮ್ಮರ್ ಸ್ಟಾರ್ಟ್ ಆಗುವಾಗ ಫುಲ್ಲು ಕ್ಲೋಸ್ ಆಗ್ತದೆ. ಆದ ನಂತರ ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲಲ್ಲ, ಇನ್ನು ನೆಕ್ಸ್ಟ್ ಅಕ್ಟೋಬರ್ ಟೈಮಲ್ಲೇನೋ ಓಪನ್ ಆಗೋದು. ಸಮ್ಮರ್ ಬರುವಾಗ ಕ್ಲೋಸ್ ಮಾಡಿಬಿಡ್ತಾರೆ ಹಾಗೆ. ಮತ್ತು ಪಾರ್ಕಿಂಗ್ ಸಿಕ್ಕಿತ್ತು, ಪಾರ್ಕಿಂಗ್ ಸಿಕ್ಕಾದಮೇಲೆ ಅಲ್ಲಿ ಹಸ್ಬೆಂಡ್ ಹೋಗುವಾಗ ಫೋಟೋ ಎಲ್ಲ ತೆಗೆದ್ರು. ಅಂದರೆ ಪಾರ್ಕಿಂಗ್ ಎಲ್ಲಿಟ್ಟಿದ್ದೇವೆ ಅಂತ ನೋಡಬೇಕಲ್ಲ, ಎಷ್ಟು ಕಾರ್ ಪಾರ್ಕಿಂಗ್ ಇರುವಾಗ ನಮ್ಮ ಕಾರ್ ಎಲ್ಲಿರ್ತದೆ ಯಾರಿಗೆ ಗೊತ್ತಾಗ್ತದೆ. ಅದೇ ಎಲ್ಲಿ ಇಟ್ಟಿದ್ದಾರೆ ಅಂತಲ್ಲಿ ಪಾರ್ಕಿಂಗಲ್ಲಿ P3 ಅಂತ ನೋಡಿ ಹಾಕಿದ್ದಾರೆ. ಆ ರೂಟಲ್ಲಿ ಹೋಗಿ ಫೋಟೋ ತೆಗೆದಿಟ್ಟರು, ಮತ್ತು ಬರುವಾಗ ಈಸಿ ಆಗ್ತದಲ್ಲ ಹಾಗೆ. ತುಂಬ ಜನ ಹೋಗ್ತಾಯಿದ್ರು. ನಾವು ಹೋಗುವಾಗ ಎನಿಸಿದ್ದು, ನಾವು ಈ ಸಲವೇ ತುಂಬ ಲೇಟ್ ಹೋಗಿದ್ದು, ಇಲ್ಲಾಂದ್ರೆ 2-3 ಸಲ ಹೋಗುವ ಬೇಗ ಹೋಗಿದ್ವಿ. ಈ ಸಲವೇ 7:30 ಆಗಿತ್ತು. ನಂತರ ತುಂಬ ಜನ ಆವಾಗನೇ ಹೋಗ್ತಾಯಿದ್ರು, ಅಂದರೆ ನೈಟ್ ಎಲ್ಲ ಒಳ್ಳೆಯದಾಗ್ತದಲ್ಲ, ಆ ಟೈಮೇ ಹೋಗ್ತಾಯಿದ್ರು ಎಲ್ಲರೂ ಕೂಡ. ಇದು ಗ್ಲೋಬಲ್ ವಿಲೇಜ್ ಉಂಟಲ್ಲ, ಏಕರಗಟ್ಟರಲ್ಲಿ ಇದೆ. ಅಂದರೆ ಇದರಲ್ಲಿ ಒಂದು 75 to 90 ಕಂಟ್ರೀಸ್ ಇದೆ. ಅವರು ಏನಂದರೆ ಅವರವರ ಕಂಟ್ರಿಯನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಹೇಗೆ ಅಂದರೆ ಆ ಕಂಟ್ರಿಯಲ್ಲಿ ಎಂಥ ಸ್ಪೆಷಲ್ ಉಂಟು. ಈಗ ನಮ್ಮ ದೇಶದಲ್ಲಿ ಎಂತ ಉಂಟು, ಎಂಥ ಬ್ಯಾಂಗಲ್ಸ್, ಅದು ಮಣ್ಣಿದ್ದೆಲ್ಲ ಬರ್ತಾರೆ, ರಾಜಸ್ಥಾನಿ ಅದು. ಮತ್ತು ತುಂಬ ಐಟಮ್ ಇದೆ. ನಮ್ಮ ಡ್ರೆಸ್, ನಮ್ಮ ಕಲ್ಚರ್ ಎಂತ ಉಂಟು, ಆ ಕಲ್ಚರ್ ಆ ಕಂಟ್ರಿಯಲ್ಲಿ ಇದೆ. ಈಗ ಕುವೈತ್ ಅವರ ಕಂಟ್ರಿಯಲ್ಲಿ ಎಂತ ಉಂಟು, ಅವರ ದೇಶದಲ್ಲಿ ಎಂಥ ಸ್ಪೆಷಲ್ ಉಂಟು ಎಲ್ಲ ಇರ್ತಾರೆ. ಇನ್ನು USA, UK, ಟರ್ಕಿ, ಈಜಿಪ್ಟ್, ಹಾಗೆ ತುಂಬ ಕಂಟ್ರೀಸ್ ಇದೆ ಒಳಗೆ. ಹಾಗೆ ಅವರವರ ಕಂಟ್ರಿಯನ್ನು ರೆಪ್ರೆಸೆಂಟ್ ಮಾಡೋದು ಎಷ್ಟು ಚೆಂದ ಮಾಡ್ತಾರೆ ಅಂದರೆ, ಎಲ್ಲ ಐಟಮ್ ಇಡ್ತಾರೆ, ಆಲ್ಮೋಸ್ಟ್ ಎಲ್ಲ ಐಟಮನ್ನು ಕೂಡ ಇಡ್ತಾರೆ. ತಿಂಡಿಗಂತೂ ಲೆಕ್ಕವಿಲ್ಲ, ಅದು ಕಂಠದ್ದು ತಿಂಡಿ ಎಲ್ಲ ಇಡ್ತಾರೆ, ಮಾಡಿ ಇಡ್ತಾರೆ ಹಾಗೆ. ಮತ್ತು ನನಗೆ ಮತ್ತು ಹಸ್ಬೆಂಡಿಗೆ ಟಿಕೆಟ್ ಇತ್ತು, ಅಮ್ಮನಿಗೆ ಮತ್ತು ಮಗುವಿಗೆ ಟಿಕೆಟ್ ಇಲ್ಲ. ಅಮ್ಮ ಸೀನಿಯರ್ ಸಿಟಿಸನ್, ಸೊ ಅವರಿಗೆ ಟಿಕೆಟ್ ಇರಲಿಲ್ಲ. ಅಮ್ಮ ಫ್ರೀಯಲ್ಲಿ ಎಂಟ್ರಿ ಕೊಟ್ಟರು, ನಮ್ಮಿಬ್ಬರಿಗೆ ಟಿಕೆಟ್ ಇತ್ತು. ನಾವು ಎಂಟ್ರೆನ್ಸಲ್ಲಿ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಕೂತ್ಕೊಂಡು ನಂತರ ಹೊರಟ್ವಿ. ಆ್ಯಕ್ಚುಲಿ ನಾನು ಯಾವಾಗಲೂ ಎಣಿಸೋದು ಬೇಗ ಒಂದು 10 ಕಂಟ್ರಿ ಆದರೂ ಹೋಗ್ಬೇಕಂತ ಎಣಿಸ್ತೇನೆ. ಅದರಲ್ಲಿ ಹೋಗಲಿಕ್ಕೆ ಆಗೋದು 4-5 ಕಂಟ್ರಿ ಮಾತ್ರ. ನಡಿಲಿಕ್ಕೆ ಆಗೋದಿಲ್ಲ, ಅಷ್ಟು ಹೇಳುವಷ್ಟು ಈಸಿ ಕೂಡ ಅಲ್ಲ, ನಡಿಲಿಕ್ಕಂತೂ ಆಗೋದಿಲ್ಲ. ಅದು ನಡೆದು ಮತ್ತು ನಮಗೆ ಸಾಕಾಗಿ ಹೋಗ್ತದೆ. ಮತ್ತು ಸ್ವಲ್ಪ ಕೂತ್ಕೊಂಡು ಹೋಗೋದು.
ಕೂತು ಅಲ್ಲೇ ಸ್ವಲ್ಪ ಮಾತಾಡಿ ರೆಸ್ಟ್ ಮಾಡಿ ನೀರೆಲ್ಲ ಕುಡಿದು ಮತ್ತೆ ಹೊರಡೋದು ನಾವು. ಎಂಟ್ರೆನ್ಸಲ್ಲಿ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಚೆಕ್ಕಿಂಗ್ ಅಂದರೆ ನಾವೆಂತ ತಗೊಂಡು ಬಂದಿದ್ದೀವಿ, ಎಂತಾದರೂ ಉಂಟಾ. ನಾನು ಆ್ಯಕ್ಚುಲಿ ಮಗುವಿದ್ದೆಲ್ಲ ಫೀಡಿಂಗ್ ಬಾಟ್ಲ್ ಪೌಡ್ರ್ ಎಲ್ಲ ಇತ್ತಲ್ಲ, ಅದೆಲ್ಲ ಚೆಕ್ ಮಾಡಿ, ಅದೆಲ್ಲ ಬೇಡ ಹೇಳಿದರು, ಅದೆಲ್ಲ ಚೆಕ್ ಮಾಡೋದು. ಅದೆಲ್ಲ ಚೆಕ್ ಮಾಡಿ ಆದ ನಂತರ ಎಂಟ್ರೆನ್ಸ್ಗೆ ಕೊಟ್ವಿ. ಎಂಟ್ರೆನ್ಸಲ್ಲಿ ತುಂಬ ರಶ್ ಇರ್ತದೆ, ಅಲ್ಲಿ ಹೋಗೋದಲ್ಲ, ಎಂಟ್ರಿ ಆಗೋದಲ್ಲ. ಮತ್ತೆ ಎಲ್ಲರೂ ಒಂದೊಂದು ಕಂಟ್ರಿ ಒಳಗೆ ಹೋಗುವಾಗ ಅಷ್ಟೇನು ರಶ್ ಅಂತ ಕಾಣೋದಿಲ್ಲ, ತುಂಬ ಜನ ಏನಂತ ಕಾಣೋದಿಲ್ಲ. ಹಾಗೆ ಗ್ಲೋಬಲ್ ವಿಲೇಜಿಗೆ ಆಲ್ಮೋಸ್ಟ್ ತುಂಬ ಜನ ಬರ್ತಾರೆ. ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ಎಂಡಿಗೆ ಆಗುವಾಗ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗ್ತದೆ ಅಂತ ಥಿಂಗ್ಸ್ ಎಲ್ಲ ಇರ್ಬೋದೇನೋ. ನಾನು ತಗೊಳ್ಳಿಲ್ಲ ಎಂಥದ್ದು ಕೂಡ, ನನಗೆ ಅಂತ ಬೇಡ, ನನಗೆ ಬೇಕಾದರೆ ನಾನು ತಗೊಳ್ತೇನೆ. ನನಗೆ ಅಂದರೆ ತುಂಬ ಎಲ್ಲ ಸ್ಟಾಕ್ ಮಾಡಿ ಎಲ್ಲ ಇಡೋದು ಎಂತ ನನಗೆ ಬೇಕು ಅದು ತಗೊಂಡು ಆವಾಗ ಇರ್ತೇನೆ ಮನೆಗೆ. ತುಂಬ ತಗೊಂಡೆಲ್ಲ ಇಡೋದು ಅದೆಲ್ಲ ಇಷ್ಟ ಇಲ್ಲ ನನಗೆ. ಎಂತ ಬೇಕೋ ಸಾಕು, ಎಷ್ಟುಂಟು ಅಷ್ಟು ಸಾಕು, ಅಷ್ಟೇ ಸಾಕು ನನಗೆ. ಹಾಗೆ ನಾನು ಎಂತ ತಗೊಳ್ಳಿಕ್ಕೆ ಹೋಗಲಿಲ್ಲ. ಮತ್ತು ಇದೊಂಥರ ನಮ್ಮ ಊರಿದ್ದು ಜಾತ್ರೆಯಾಗೆ, ನಮ್ಮ ಊರಲ್ಲಿ ಜಾತ್ರೆ ಲೈಟಿಂಗ್ ಎಲ್ಲ ಬರ್ತದಲ್ಲ ಹಾಗೆ. ಇಲ್ಲಿ ನೋಡಿ ಯಾವುದೆಲ್ಲ ಕಂಟ್ರಿ ನೋಡಿ, ಇಲ್ಲಿ ಫಸ್ಟ್ ಕುವೈತ್, ಯಮನ್, ಟರ್ಕಿ, ಈಜಿಪ್ಟ್ ಹಾಗೆ ಫುಲ್ ಒಂದೊಂದು ಕಂಟ್ರಿ ನೋಡಿ. ಇದು ನೋಡಿ ಕಂಟ್ರಿ ಹೇಗೆ ಕಾಣ್ತಾ ಉಂಟು ನೋಡಿ, ಒಂದೊಂದು ಕಂಟ್ರಿ ಇನ್ನೊಂದು ಕಂಟ್ರಿ ಹಾಗೆ ಹೋಗ್ತಾ ಇರ್ತಾರೆ. ಅದದು ಕಂಟ್ರಿಯಲ್ಲಿ ಈಗ ನೋಡಿ ನಾವು ಇಂಡಿಯನ್ ಕಂಟ್ರಿಗೇ ಹೋಗೋದಿಲ್ಲ, ಅಲ್ಲಿ ಅಂತ ಬೇರೆ ಕಂಟ್ರಿಗೆ ಹೋಗ್ತಾರೆ, ಟರ್ಕಿ ಹಾಗೆ ಎಲ್ಲ ಹೋಗ್ತಾರೆ. ಎಲ್ಲರೂ ಬರ್ತಾರೆ, ನಮ್ಮ ಇಂಡಿಯಾದಾಗೆ ಕೂಡ ತುಂಬ ಜನ ಬರ್ತಾರೆ. ಇಂಡಿಯಾದಲ್ಲಿ ಡ್ರೆಸ್ ಮೆಟೀರಿಯಲ್ ತುಂಬ ತಗೊಳ್ತಾರೆ. ಇಲ್ಲಿ ಎಮರತೀಸ್ ಎಲ್ಲ ಡ್ರೆಸ್ ಅಂದರೆ ಇದು ಎಂತ ಒಳ್ಳೆ ಬರ್ತದೆ ಡ್ರೆಸ್ ಎಲ್ಲ ತುಂಬ. ಅದೊಂದು ಸಾಫ್ಟ್ ಮೆಟೀರಿಯಲ್ ಎಲ್ಲ ಉಂಟಲ್ಲ, ಅದೆಲ್ಲ ಉಂಟು, ಅದೆಲ್ಲ ತಗೊಳ್ಳಿಕ್ಕೆ ಬರ್ತಾರೆ. ಹಾಗೆ ಈಗ ಎಂಡಾದ ನಂತರ ತುಂಬ ನೋಡಿ ಪಾರ್ಸಲ್ ಎಷ್ಟು ತಗೊಂಡು ಹೋಗ್ತಿದ್ದಾರೆ ನೋಡಿ ಶಾಪಿಂಗ್ ಮಾಡಿ. ಇದು ಲೈಟಿಂಗ್ ನೋಡಲಿಕ್ಕೆ ತುಂಬ ಚೆಂದ ಗ್ಲೋಬಲ್ ವಿಲೇಜ್ ಇದು. ಇಲ್ಲಿ ಮಕ್ಕಳೆಲ್ಲ ನೋಡಿ ಈ ಟೈಮಲ್ಲಿ ಬಂದರೆ ಅವರಿಗೆ ಕೂಡ ತುಂಬ ಖುಷಿಯಾಗಿ ತುಂಬ ಆಡ್ತಾರೆ ಮಕ್ಕಳೆಲ್ಲ ಇಲ್ಲೆಲ್ಲ. ಆ ಎಂಡಲ್ಲಿ ಹೋದರೆ ಅಲ್ಲಿ ಎಲ್ಲ ಉಂಟು ಮಕ್ಕಳಿಗೆ ಆಡಲಿಕ್ಕೆಲ್ಲ. ನಾವು ಅದು ಹೋಗುವಾಗ ಸ್ವಲ್ಪ ಲೇಟ್ ಆಯಿತು ಆಚೆ ಹೋಗುವಾಗ. ಮೊದಲು ನಾವು ಇಲ್ಲೇ ಇದ್ದದ್ದು, ಇಲ್ಲೇ ಎಲ್ಲ ನೋಡಿ ಮತ್ತೆ ನಾವು ಹೊರಟದ್ದು ಬೇರೆ ಸೈಡಿಗೆ. ಮನುಷ್ಯನಿಗೆ ಸ್ವಲ್ಪ ನೆಮ್ಮದಿ, ಏನಾದರೂ ಮೈಂಡ್ ಫ್ರೆಶ್ ಎಲ್ಲ ಬೇಕಾದರೆ ಈ ಥರ ಹೋಗಬೇಕು. ಇಲ್ಲ ಯಾವುದು ನಮಗೆ ನೆಮ್ಮದಿಯನ್ನು ಹಾಳು ಮಾಡ್ತದೆ ನೋಡಿ, ಅದರಿಂದ ದೂರ ಇರಬೇಕು. ಎರಡೇ ಆಪ್ಷನ್ ಇರೋದು. ಸಮ್ಟೈಮ್ ಒಂದಕ್ಕೆ ನಾವು ಅಗ್ರಿ ಆಗಬೇಕು, ಸಮ್ಟೈಮ್ ಇದಕ್ಕೆ ಕೂಡ ಅಗ್ರಿ ಆಗಬೇಕು. ಓಕೆ, ಹಾಗೆ ನಾನು ಕೆಲವು ಸಲ ನಾನೇ ಮಾಡ್ತೇನೆ ಹಾಗೆ. ನಾನೇ ಚೇಂಜ್ ಆಗಬೇಕು, ಇಲ್ಲಾಂದರೆ ಚೇಂಜ್ ಮಾಡಿಸಬೇಕು. ಹಾಗೆ ಹೊರಗೆ ಹೋಗ್ತೇನೆ, ಈಗೇನಾದರೂ ಹೋದರೆ ಆಗ ದಿನ ಹೋಗ್ತದೆ, ಹೇಗಾದರೂ ಮಾಡಿ ಹೋಗ್ತದೆ. ಎಲ್ಲ ಥಿಂಕಿಂಗ್ ಎಲ್ಲ ಬರೋದು ನಮಗೆ ಯಾವಾಗ ಗೊತ್ತುಂಟ, ವೀಕೆಂಡಲ್ಲಿ. ವೀಕ್ಡೇಸಲ್ಲಿ ವರ್ಕಿಗೆಲ್ಲ ಹೋಗುವಾಗ ಅಷ್ಟು ಟೆನ್ಷನ್ ಬರೋದಿಲ್ಲ ಮೈಂಡಿಗೆ. ವೀಕೆಂಡಲ್ಲಿ ಕೂತ್ಕೊಳ್ಳುವಾಗ ಏನಾದರೂ ಒಂದು ಮೈಂಡಿಗೆ ಬರ್ತಾ ಇರ್ತದೆ. ಹಾಗೆ ನೋಡಿ ಅದು ಕಂಟ್ರಿ ನೋಡಿ ಎಷ್ಟು ಚೆಂದ ನೋಡಿ ಕಂಟ್ರೀಸ್ ಎಲ್ಲ. ಅದು ಅವರವರ ಕಂಟ್ರಿಯನ್ನು ಅವರು ಹೇಗಿರ್ತಾರೆ ನೋಡಿ, ಅದರ ಮೇಲೆ ಅವರ ಕಂಟ್ರಿ ಹೀಗಿರ್ತದೆ. ಅಂದರೆ ಈಗ ನೋಡಿ ಲೈಟಿಂಗ್ ಎಲ್ಲ ಹಾಕಿ ಹೇಗೆಲ್ಲ ಮಾಡಿದ್ದಾರೆ ನೋಡಿ ಅವರದ್ದು ಒಂದೊಂದು ಕಂಟ್ರಿಯನ್ನು. ನಾನೊಂದು 4 ಏನೋ ಹೋದ್ದೇನೆ ಅಷ್ಟೇ, ಮತ್ತು ನಾನು ಹೋಗಲಿಲ್ಲ. ಅಲ್ಲಿ ತುಂಬ ಅಂದರೆ ಸೆಕೆ ಸ್ಟಾರ್ಟ್ ಆಗಿದೆ ಅಲ್ಲ, ಇಲ್ಲಿ ತುಂಬ ಜನ ಅಲ್ಲಿ ಕೂತ್ಕೊಂಡಿದ್ರು. ಆಗ ಸೆಕೆ ಸ್ಟಾರ್ಟ್ ಆಗೋದು ಜಾಸ್ತಿ ನಡೆದರೆ ಮತ್ತೆ ಕೂಡ ಒಂಥರ ನಮಗೆ ಆಯಾಸ ಆದಾಗೆ ಆಗ್ತದಲ್ಲ, ಹಾಗೆ ಮತ್ತೇನು ಅದೇ.
ಆ್ಯಕ್ಚುಲಿ ಇದು ಗ್ಲೋಬಲ್ ವಿಲೇಜ್ ಇದು ಪಾರ್ಟ್ 1 ವೀಡಿಯೋ, ಪಾರ್ಟ್ 2 ವೀಡಿಯೋ ಏನಾದರೂ ಹಾಕ್ತೇನೆ. ಇದು ತುಂಬ ಉದ್ದ ಆಯ್ತಲ್ಲ, ಇದು ತುಂಬ ಉದ್ದ ಆದರೆ ವೀಡಿಯೋ ಯಾರು ನೋಡಲಿಕ್ಕಿಲ್ಲ, ಹಾಗೆ ಬೋರಿಂಗ್ ಆಗ್ತದಲ್ಲ. ಹಾಗೆ ನಾನು ಇದು ಕಟ್ ಮಾಡ್ತೇನೆ, ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೇನೆ. ಅದರಲ್ಲೆಲ್ಲ ನಾನು ಹಾಕ್ತೇನೆ, ಎಂಡ್ ಹಾಕ್ತೇನೆ, ಎಷ್ಟು ನಾವು ಗ್ಲೋಬಲ್ ವಿಲೇಜ್ ಎಷ್ಟು ಸುತ್ತಿದ್ದೇವೆಲ್ಲ ಉಂಟಲ್ಲ ಅದೆಲ್ಲ ಹಾಕ್ತೇನೆ, ಆಯಿತಾ. ಇದು ಓಕೆ. ನಾನು ಬಾಯ್ ಎಲ್ಲರಿಗೂ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಗೂ ವ್ಯೂವರ್ಸ್ಗೆ ಕಮೆಂಟ್ಸ್ ಮಾಡಿದೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.